ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂತ ಒಂದು ಮಾತಿದೆ, ರಾಮನಿಗೆ ಅಷ್ಟೊಂದು ಯಾಕೆ ಬೆಲೆ ಭಾರತದವರು ಕೊಡ್ತಾ ಇದ್ದಾರೆ. ಭಾರತದವರು ಅಂತ ಅಲ್ಲ, ಭಕ್ತಿ ರಾಮನ ಬಗ್ಗೆ ಇರೋರು ತುಂಬಾ ಜನ ರಾಮನ ಫಾಲೋ ಮಾಡ್ತಾರೆ. ಯಾಕೆ ಅನ್ನೋದಕ್ಕೆ ನಾರದರು ಕೆಲವೊಂದು ವರ್ಡ್ಗಳಲ್ಲಿ ಅವರ ಗುಣಗಾನ ಮಾಡಿದ್ದಾರೆ. ಆ ವರ್ಡ್ಗಳೇನಂದ್ರೆ, ರಾಮ ಒಬ್ಬ ನೀತಿವಂತ, ಅಷ್ಟು ನೀತಿನ ಫಾಲೋ ಮಾಡ್ತಾ ಇದ್ದವ್ರು ಇನ್ನೊಬ್ರು ಇಲ್ಲ. ರಾಮ ದೊಡ್ಡ ಮಟ್ಟದ ಶೂರ, ರಾಮ ಎಂತೆಂಥ ಅಸುರರನ್ನು ಕೊಂದಿದ್ದಾರೆ, ಶೂರ. ಕೆಲವೊಂದು ವಿದ್ಯೆಗಳಲ್ಲಿ ಅವರನ್ನ ಸರಿಸಾಟಿಯಾಗಿ ಮೀರಿಸೋರು ಇರಲಿಲ್ಲ ಅಂತ ನಾರದರು ತಿಳಿಸಿರೋದು. ಇನ್ನ ಧರ್ಮವನ್ನ ತಿಳಿದವರು, ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಯಾವುದು ಸರಿ ಯಾವುದು ತಪ್ಪು ತಿಳ್ಕೊಂಡಿದ್ದವರು, ವೇದಾಧ್ಯಯನ ಆಗ್ಲಿ ಇನ್ನೊಂದು ಎಷ್ಟೋ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಅವರು ತಿಳ್ಕೊಂಡಿದ್ರು ಧರ್ಮ ಅಂದ್ರೆ ಏನು, ಯಾವುದು ಅಧರ್ಮ, ಯಾವುದನ್ನ ಉಳಿಸ್ಬೇಕು ಯಾವುದನ್ನ ಅಳಿಸ್ಬೇಕು ಅನ್ನೋದು ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು. ಕೃತಜ್ಞರಾಗಿದ್ರು ರಾಮ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರಿಗೆ ಮಾಡಿದಂತ ಸಣ್ಣ ಸಹಾಯ ಆಗ್ಲಿ ಅದಕ್ಕೆ ಪ್ರತ್ಯುಪಕಾರ ಮಾಡಲೇಬೇಕು ಅನ್ನೋದು ರಾಮನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತಾ ಇತ್ತು. ಯಾವ್ದಾದ್ರೂ ರೀತಿನಲ್ಲಾದ್ರೂ ಯಾರೇ ಆಗ್ಲಿ ಇವರ ಸಹಾಯಕ್ಕೆ ಬಂದವ್ರಿಗೆ ಮತ್ತೆ ಅವ್ರಿಗೆ ಉಪಕಾರ ಮಾಡೇ ರಾಮ ತೀರ್ತಾ ಇದ್ದಿದ್ದು. ಅಂತ ಕೃತಜ್ಞರಾಗಿದ್ರು ರಾಮ. ಸತ್ಯವಾಕ್ಯ ಪರಿಪಾಲಕರಾಗಿದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಅವರು ತಂದೆ ಹೇಳಿದ ಒಂದು ಮಾತಿಗೆ ಕಾಡಿಗೆ ಹೋದ್ರು. ಇನ್ನ ಇಲ್ಲಿ ವಾಲಿ ಸುಗ್ರೀವಿನ ಜೊತೆ ಮಾತುಕತೆ ಆಗಿ ಸುಗ್ರೀವ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವರು ಮಾತು ಕೊಟ್ಟು ವಾಲಿನ ಕೊಂದ್ರು. ಈ ರೀತಿ ಎಷ್ಟೋ ಸತ್ಯವಾಕ್ಯಗಳ ಪರಿಪಾಲಕರಾಗಿದ್ರು. ದೃಢವೃತ ಅಂದ್ರೆ ಮನೋನಿಶ್ಚಯ, ಅಂದ್ರೆ ಮನಸ್ಸಿನಲ್ಲಿ ಒಂದು ಸಲ ದೃಢವಾಗಿ ಸಂಕಲ್ಪ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಹಿಂದೆ ಸರಿತಾ ಇರಲಿಲ್ಲ. ಆ ಕೆಲಸ ಮಾಡಿ ಮುಗಿಸೋ ತನಕ ರಾಮ ಆ ದಾರಿನಲ್ಲಿ ಮುನ್ನುಗ್ತಾ ಇದ್ರು. ಅದಕ್ಕೋಸ್ಕರನೇ ರಾಮನ ಹೆಸರು ಎಲ್ಲರ ಮನಸ್ಸಲ್ಲೂ ಉಳಿದಿದೆ. ಇನ್ನ ರಾಮ ಒಳ್ಳೆ ನಡತೆಯುಳ್ಳವನು. ರಾಮನ ಬಗ್ಗೆ ನಾವು ಎಷ್ಟೋ ಪುರಾಣಗಳಲ್ಲಿ ಓದಿರ್ತೀವಿ. ಶೂರ್ಪನಖಿ ಬಂದು ರಾಮನ್ನ ಇಷ್ಟಪಟ್ಟು ರಾಮನ ಮದುವೆ ಆಗ್ತೀಯಾ ಅಂತ ಕೇಳಿದಾಗ ರಾಮ ಇಲ್ಲ ಅಂತಾನೆ ನಿರಾಕರಿಸ್ತಾನೆ. ಶೂರ್ಪನಖಿ ಎಷ್ಟೇ ಸೌಂದರ್ಯವತಿ ತರ ಕಾಣಿಸಿದ್ರು ರಾಮ ಒಂದೇ ಮಾತು ಹೇಳ್ತಾನೆ, ನಾನು ಏಕಪತ್ನಿ ವ್ರತಸ್ಥ. ಅಂದ್ರೆ ಅವನು ಅಷ್ಟು ಒಳ್ಳೆಯ ನಡತೆ ಅನ್ನೋದನ್ನ ಬೆಳೆಸ್ಕೊಂಡ್ ಬಂದಿದ್ದ. ಅದ್ರ ಜೊತೆಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗಾಗ್ಬೋದು ಯಾವ ರೀತಿ ಮರ್ಯಾದೆಗಳನ್ನ ಕೊಡಬೇಕು ಎಲ್ಲಾನು ತಿಳ್ಕೊಂಡಿದ್ದಂತ ವೇದ ಪಂಡಿತ ಅಂತಾನೆ ಹೇಳ್ಬೋದು. ಇನ್ನೊಂದು ಗುಣ ಬಗ್ಗೆ ಹೇಳ್ತಾರೆ ನಾರದರು, ಸರ್ವಭೂತ ಹಿತ. ಅಂದ್ರೆ ಎಲ್ಲಾ ಜೀವಿಗಳಲ್ಲೂ ಹಿತನ ಬಯಸ್ತಾ ಇದ್ದವರು. ಇನ್ನ ದೊಡ್ಡ ವಿದ್ವಾನ್ ಆಗಿದ್ರು, ಎಲ್ಲಾ ವಿದ್ಯೆಗಳಲ್ಲೂ ಪರಿಣಿತಿಯನ್ನ ಪಡೆದಿದ್ರು. ಅವರು ಯಾರ್ಯಾರ ಹತ್ರ, ಜ್ಞಾನಿಗಳ ಹತ್ರ, ಋಷಿಗಳ ಹತ್ರ ವಿದ್ಯೆಗಳನ್ನ ಕಲ್ತಿದ್ದಾರೆ ಅಂತ ನಾವು ಪುರಾಣಗಳಲ್ಲಿ ಓದಿರ್ತೀವಿ. ಅಷ್ಟರ ಮಟ್ಟಿಗೆ ಅವರು ದೊಡ್ಡ ಮಟ್ಟದ ವಿದ್ವಾನ್ ಆಗಿದ್ರು. 64 ವಿದ್ಯೆಗಳಲ್ಲೂ ಪಂಡಿತರಾಗಿದ್ರು ರಾಮ. ಸಮರ್ಥರಾಗಿದ್ರು. ಸಮರ್ಥರು ಅಂದ್ರೆ ಎಂಥದ್ದನ್ನಾದ್ರೂ ಎದುರಿಸುವಂತ ಧೈರ್ಯ, ಅಷ್ಟು ಸಮರ್ಥರಾಗಿದ್ರು ರಾಮ. ಇನ್ನೊಂದು ಮಾತನ್ನ ಹೇಳ್ತಾರೆ, ಜಿತಕ್ರೋಧ. ಅಂದ್ರೆ ಕೋಪನ ಗೆದ್ದವನು. ರಾಮನಿಗೆ ಅಷ್ಟು ಈಸಿಯಾಗಿ ಕೋಪ ಬರ್ತಾ ಇರ್ಲಿಲ್ಲ. ಕೋಪ ಅನ್ನೋದನ್ನ ಗೆಲ್ಲಬೇಕು ಅಂದ್ರೆ ತುಂಬಾ ಸಾಧನೆ ಮಾಡಬೇಕು, ಸಿದ್ಧಿನೇ ಮಾಡಬೇಕು. ಎಂಥ ಮನುಷ್ಯ ರೂಪದಲ್ಲಿ ಬಂದವ್ರಿಗೂ ಸಣ್ಣ ಮಟ್ಟದಾಗ ಆದ್ರೂ ಕೋಪ ಬಂದೇ ಬರುತ್ತೆ. ಅಂತ ಕೋಪನ ಗೆಲ್ಲೋದು ತುಂಬಾ ಕಷ್ಟ. ಅಂತ ಕೋಪನ ಗೆದ್ದವರು ಶ್ರೀರಾಮ. ದ್ಯುತಿಮಾನ್ ಅಂತ ಕರೆದಿದ್ದಾರೆ ನಾರದ ಮುನಿಗಳು ರಾಮನನ್ನ. ಕಾರಣ ಅಷ್ಟೊಂದು ಕಾಂತಿ ಅವರ ಮುಖದಲ್ಲಿ ಎತ್ತು ಕಾಣ್ತಾ ಇತ್ತು. ಅವರು ಬರ್ತಾ ಇದ್ರೆ ಇನ್ನೊಂದು ಸೂರ್ಯ ಹುಟ್ಟಿ ಬರ್ತಾ ಇದ್ದಾನೇನೋ ಅನ್ನೋಷ್ಟು ಕಾಂತಿ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅಷ್ಟೊಂದು ಕಾಂತಿ ಇದ್ದಿದ್ರಿಂದನೇ ಅವರನ್ನ ರಾಮಚಂದ್ರ ಅಂತ ಕರೆದ್ರು. ರಾತ್ರಿಯಲ್ಲಿ ಕಾಣುವಂತ ಚಂದ್ರನಿಗೆ ವರ್ಣನೆ ಮಾಡಿದ್ರು ರಾಮನನ್ನ. ಇನ್ನ ರಾಮ ಅಸೂಯೆ ಇಲ್ಲದವನು. ಯಾವುದೇ ರೀತಿ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ಬೇಕು ಅನ್ನೋ ಯೋಚನೆ ಕೂಡ ರಾಮನಿಗೆ ಇರಲಿಲ್ಲ. ಇನ್ನ ನಾರದ ಮುನಿಗಳು ರಾಮನನ್ನ ಅಸೂಯೆ ಇಲ್ಲದವನು ಅಂತ ಹೇಳ್ತಾರೆ. ಅಸೂಯೆ ಇಲ್ಲದೆ ಇರೋ ಮನುಷ್ಯರೇ ಇಲ್ಲ. ಭೂಮಿ ಮೇಲೆ ಹುಟ್ಟಿದವ್ರಿಗೆ ದೈವತ್ವ ಗುಣ ಇದ್ರೂ ಕೂಡ ಸಣ್ಣ ಮಟ್ಟದಾಗ ಆದ್ರೂ ಎಲ್ಲಾದ್ರೂ ಒಂದು ಸಲ ಅಸೂಯೆ ಅನ್ನೋದು ಬಂದೋಗಿರುತ್ತೆ. ಆದ್ರೆ ಅಂತ ಅಸೂಯೆ ರಾಮನಲ್ಲಿ ಇರಲಿಲ್ಲ. ಈ ರೀತಿ ಎಷ್ಟೋ ಗುಣಗಳು ರಾಮನಲ್ಲಿ ಇದ್ದಿದ್ದಕ್ಕೋಸ್ಕರನೇ ಶ್ರೀರಾಮಚಂದ್ರನ ಪುರುಷೋತ್ತಮ ಅಂತ ಕರೆದ್ರು. ಪುರುಷರಲ್ಲಿ ಉತ್ತಮ ಯಾರು ಅಂದ್ರೆ ಪುರುಷೋತ್ತಮ ಅಂತ ಈಗಲೂ ಕೂಡ ಶ್ರೀರಾಮಚಂದ್ರನನ್ನ ಕರೀತಾರೆ. ಅದಕ್ಕೋಸ್ಕರನೇ ರಾಮ ಜನ್ಮಭೂಮಿ ಅಂತ ಇವಾಗ್ಲೂ ಕೂಡ ವ್ಯಾಲ್ಯೂ ಕೊಡ್ತಾ ಇರೋದು ಆ ಜಾಗಕ್ಕೆ. ಪುರುಷೋತ್ತಮನ ದರ್ಶನ ಮಾಡೋದಕ್ಕೆ ಕಾಯ್ತಾ ಇರೋದು. ರಾಮನ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ರಾಮ ಅನ್ನೋ ನಾಮದಲ್ಲೇ ಒಂದು ಶಕ್ತಿ ಅನ್ನೋದಿದೆ. ರಾಮ ಈ ದಶಾವತಾರಗಳಲ್ಲಿ ಒಂದು ಅವತಾರ. ರಾಮನಿಗಿಂತ ಮುಂಚೆ ಇದ್ದವರು ಪರಶುರಾಮರು. ಪರಶುರಾಮನಲ್ಲಿ ರಾಮನಿಂದ
ರಾಮ ಅನ್ನೋ ಅವತಾರ ಬಂತು ಮುಂದಕ್ಕೆ. ಈ ರಾಮ ಅವತಾರದಲ್ಲಿ ರಾಮ ಅನ್ನೋದಕ್ಕೆ ಕೆಲವೊಂದು ಅರ್ಥಗಳು, ಕೆಲವೊಂದು ಮೂಲಗಳಲ್ಲಿ, ಕೆಲವೊಂದು ಗ್ರಂಥಗಳಲ್ಲಿ ಎಷ್ಟೇನೋ ಅರ್ಥಗಳು ಕೊಟ್ಟರು ಕೊನೆಗೆ ಒಂದು ಅರ್ಥದಲ್ಲಿ ಹೇಳ್ತಾರೆ ರಾತ್ರಿಯಲ್ಲಿ ಬೆಳಕನ್ನು ಕೊಟ್ಟವನು ಅಂತ ಇವ್ರು ಹೇಳ್ತಾರೆ. ರಾಮ ಇದ್ದಿದ್ದು ಶ್ವೇತವರ್ಣ, ಕಪ್ಪು ಬಣ್ಣದಲ್ಲಿದ್ದು ಮಗು ಹುಟ್ಟಿದಾಗ. ರಾಮನ ಫೋಟೋ ನಾವು ಯಾವುದಾದ್ರೂ ರೀತಿ ನೋಡಿರ್ತೀವಿ, ಬಟ್ ಆದರೆ ರಾಮ ಹುಟ್ಟಿದಾಗಿದ್ದು ರಾಮನ ಬಣ್ಣ ಬಂದು ಕಪ್ಪು. ರಾಮ ಕಪ್ಪು ಬಣ್ಣ ಇದ್ರೂ ಕೂಡ ರಾಮನ ಮುಖದಲ್ಲಿದ್ದಂಥ ಕಾಂತಿನ ನೋಡಿ ಎಲ್ಲರೂ ರಾಮಚಂದ್ರ ಅಂತ ಕರೆದ್ರು. ರಾತ್ರಿಯಲ್ಲಿ ಹೊಳೆಯೋ ಚಂದ್ರನ ರೀತಿ ರಾಮ ಮುಖ ಕಾಂತಿಯಿಂದ ಕೂಡಿತ್ತು, ಅದಕ್ಕೋಸ್ಕರ ರಾಮಚಂದ್ರ ಅಂತಾನೂ ಕೆಲವೊಬ್ರು ಕರೀತಾ ಇದ್ರು. ಈ ರೀತಿ ರಾಮನ ಬಗ್ಗೆ ಎಷ್ಟೋ ಗುಣಗಾನಗಳನ್ನ ಮಾಡಿದ್ದಾರೆ, ಅದಕ್ಕೋಸ್ಕರನೇ ರಾಮ ಮರ್ಯಾದಾ ಪುರುಷೋತ್ತಮ. ಈ ರೀತಿ ರಾಮನ ಬಗ್ಗೆ ಎಷ್ಟೋ ಕಥೆಗಳಿದೆ, ಆ ಕಥೆಗಳ ಬಗ್ಗೆನೂ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.